ಮಕ್ಕಳನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡೋದಾದ್ರೆ ಇವಾಗ ಏನು ಓದ್ತಿದ್ದಾರೆ, ಎಷ್ಟು ಜನ ಮಕ್ಕಳು, ಹೇಗೆ? ನನಗೆ ಇಬ್ಬರು ಗಂಡು ಮಕ್ಕಳು, ಸಮರ್ಥ್ ಸೂರ್ಯ, ಸಾರ್ಥಕ್ ಸೂರ್ಯ. ದೊಡ್ಡವನು IB ಡಿಪ್ಲೊಮಾ ಮುಗಿಸಿ ಇವಾಗ JM ಫೈನಾನ್ಸ್ ಅಂತ ಮುಂಬೈಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ. ಚಿಕ್ಕವನು 10th ಸ್ಟ್ಯಾಂಡರ್ಡ್ ಈಶಾ ಹೋಮ್ ಸ್ಕೂಲಲ್ಲಿ ಇರೋದು. ಈಸ್ ರೈಟಿಂಗ್ ಇಸ್ ಬೋರ್ಡ್ ಎಕ್ಸಾಮ್ಸ್. ಸೊ ಮಗನ್ನ ಚಿಕ್ಕವನ್ನ ತುಂಬ ಮಿಸ್ ಮಾಡ್ಕೊತೀರಾ? ಯಾಕೆಂದರೆ ಚಿಕ್ಕವನು ಕೂಡ ಇನ್ನೂ ಕೂಡ ಹೋಮ್ ಸ್ಕೂಲಲ್ಲಿ ಇದ್ದಾನೆ. ಅವನು ನನ್ನ ಸ್ಕೂಲ್ ಇದನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಡೆಫಿನೆಟ್ಲಿ ಮಿಸ್ ಹಿಮ್. ಬಂದಾಗ ನಮ್ಮ ಜೊತೆ ಇದ್ದೇ ಇರ್ತಾನೆ ಇಡೀ ಹಾಲಿಡೇಸಲ್ಲಿ. ಸೊ ಈಗ ಮುಗಿಸಿದ್ಮೇಲೆ ಈಗ ನೆಕ್ಸ್ಟ್ ಮಂತಿಂದನೇ ರಜಾ ಇದೆ, ನಮ್ಮ ಜೊತೆ ಇರ್ತಾನೆ. ಸೊ ಮಕ್ಕಳು ಯಾರ ರಿಫ್ಲೆಕ್ಟ್ ಅಂತ ಅನಿಸುತ್ತೆ ಸರ್ ನಿಮಗೆ? ಪಲ್ಲವಿ ಇಂಪ್ಲೂಯೆನ್ಸ್ ಜಾಸ್ತಿ ಇದೆ, ಇವಳ ಇಂಪ್ಲೂಯೆನ್ಸು ನಂದು ಕಡಿಮೆ. ಯಾಕೆಂದರೆ ನಾವು ಸಮಯ ಕೊಡೋಕ್ಕಾಗಿಲ್ಲ. ನಾವು ಸಂಘಟನೆಗೆ ನ್ಯಾಯ ಕೊಡಬೇಕು, ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋಗ್ತಾ ಮನೆಗೆ ಕಡಿಮೆ ನ್ಯಾಯ ಕೊಟ್ಟಿದ್ದೀವಿ. ಹಾಗಾಗಿ ಡಿಪೆಂಡೂ ಆಗಿಲ್ಲ ಮಕ್ಕಳು ಅವಾಗಿಂದಲೂ. ಅವ್ರಿಗೆ ಏನಾದ್ರು ಬೇಕಾದರೆ ಯಾರನ್ನ ಫಸ್ಟ್ ಕೇಳ್ತಾರೆ? ನನ್ನ ಕೇಳೋದೇ ಇಲ್ಲ, ನನ್ನನ್ನೇ ಕೇಳ್ತಾರೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಪಪ್ಪನ ಫಸ್ಟ್ ಕೇಳ್ಕೊ ಅಂತ. ಆಮೇಲೆ ಅವ್ನು ಸ್ಮಾರ್ಟಾಗಿ ಹೇಳ್ತಾನೆ, ಪಪ್ಪನ ಕೇಳಿದ್ದೀನಮ್ಮ ನೀನು ಹೇಳು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.